ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಗಿರಿದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ ಈ ವಾರದ ಭವಿಷ್ಯವನ್ನು ತಿಳಿಯೋಣ. ಈಗ ಮೇಷರಾಶಿ. ಮೇಷರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಅನಾರೋಗ್ಯ ಬಾಧೆ, ಶ್ವಾಸಕೋಶ ಹಾಗೂ ಶ್ವಾಸನಾಳಕ್ಕೆ ತೊಂದರೆ ಉಂಟಾಗಬಹುದು. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ಸೌಖ್ಯವು, ವಸ್ತ್ರಲಾಭವು, ಧೈರ್ಯವು, ಕೀರ್ತಿ, ಯಶಸ್ಸು ವೃದ್ಧಿಸುವುದು, ರಚನಾತ್ಮಕ ಕೆಲಸಗಳಿಗೆ ಪ್ರಾಶಸ್ತ್ಯ ಕೊಡುವುದರಿಂದ ಸಂತಸ. ಹೆಚ್ಚಿನ ಹೂಡಿಕೆಯ ಬಗ್ಗೆ ತಿಳಿದವರೊಂದಿಗೆ ಮಾತುಕತೆ ನಡೆಸಿ ತೀರ್ಮಾನಿಸಿ. ಶ್ರಮಕ್ಕೆ ತಕ್ಕ ಫಲ ಸಿಗುವಂಥದ್ದು. ಉದ್ಯೋಗದಲ್ಲಿ ಗೆಲುವು ನಿಮ್ಮದೇ ಆಗಿರುತ್ತದೆ. ಮಾತೃಸೌಖ್ಯ. ತನ್ನ ಸ್ವಂತ ಬುದ್ಧಿಯಿಂದ ಕೆಲಸ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಕಾಣುವುದು. ಗುರು ಶುಕ್ರವಾರಗಳಲ್ಲಿ ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ಅಜೀರ್ಣ ಹಾಗೂ ಪಿತ್ತದ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ. ಶಾರೀರಿಕವಾಗಿ ಸೋಮಾರಿತನ, ಮನಸ್ತಾಪಗಳು, ಸ್ನೇಹಿತರಿಂದ ಮೋಸವಾಗುವುದು, ವಾಣಿಜ್ಯದ ಮೂಲಕವಾಗಿ ಧನನಾಶ, ಶತ್ರುಗಳು ವೃದ್ಧಿಸುವವರು, ಧನಕ್ಷಯ, ನೆರೆಹೊರೆಯವರಲ್ಲಿ ಬಂಧು ಮಿತ್ರರಲ್ಲಿ ವೈರತ್ವ ಉಂಟಾಗುವುದು. ಶನಿವಾರ ವಾತರೋಗ ಬಾಧೆ, ಸೋಮಾರಿತನ, ಮನಸ್ಸಿಗೆ ವ್ಯದೆ, ಪುತ್ರರ ಜೊತೆಗೆ ಅನಾವಶ್ಯಕ ವಿರೋಧಗಳು ಉಂಟಾಗುವುದು. ಉದ್ಯೋಗದಲ್ಲಿ ವಾದ ವಿವಾದಗಳು, ಮಾನಹಾನಿ, ಮನಕ್ಲೇಶ, ಕೃಷಿಯಲ್ಲಿ ಅಲ್ಪಫಲ, ನಿತ್ಯವೂ ಯಾವುದೋ ಒಂದು ವಿಷಯಕ್ಕೆ ಜಗಳಗಳು. ಇವರಿಗೆ ಪರಿಹಾರ ಶನಿ ಪರಮಾತ್ಮನಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು. ಈಗ ವೃಷಭರಾಶಿ. ಈ ವೃಷಭರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ವೃತ್ತಿಯಲ್ಲಿ ಏಳಿಗೆ, ಶರೀರ ಸೌಖ್ಯ, ಒಳ್ಳೆಯ ಆರೋಗ್ಯ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ. ಆರ್ಥಿಕ ಸಂಕಟದಲ್ಲಿರುವವರಿಗೆ ನಿಮಗೆ ಸ್ನೇಹಿತರಿಂದ ಸಹಾಯ ಸಿಗಲಿದೆ. ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕಾಣುವಿರಿ. ಕುಟುಂಬ ಸೌಖ್ಯ, ಶಾರೀರಿಕ ಸೌಖ್ಯ, ಮನಸ್ಸಿಗೆ ಸುಖವು. ಮಂಗಳ ಬುಧವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ವಿದ್ಯುತ್ ಉಪಕರಣಗಳಿಂದ ಅಪಾಯ ಆಗುವಂಥ ಸಾಧ್ಯತೆ ಇರುವುದರಿಂದ ಎಚ್ಚರವಾಗಿರಿರಿ. ಮನೆಯಲ್ಲಿ ಜಗಳಗಳು, ಮಕ್ಕಳಿಂದ ವೈರತ್ವ ಉಂಟಾಗುವುದು, ಚಿತ್ತ ಚಾಂಚಲ್ಯ, ಸ್ತ್ರೀ ಮೂಲಕ ಭಯ. ಗುರು ಶುಕ್ರವಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರುವ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಕಾಣುವಿರಿ. ಮೊದಲ ಆದ್ಯತೆ ವೃತ್ತಿಪರ ಕೆಲಸಗಳ ಬಗ್ಗೆ ಮಾತ್ರ ಇರಲಿ. ಅನಿರೀಕ್ಷಿತ ಧನಲಾಭ ಬಂದಾಗ ದುಂದುವೆಚ್ಚ ಮಾಡದೆ ಬುದ್ಧಿವಂತಿಕೆಯಿಂದ ಸದುಪಯೋಗ ಪಡಿಸಿಕೊಳ್ಳಿ. ರಂಗಭೂಮಿ ಕಲಾವಿದರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿವೆ. ಯಶಸ್ಸು ವೃದ್ಧಿ, ಧರ್ಮ ಕಾರ್ಯಗಳಿಗೆ ಧನವ್ಯಯವು, ವಿವಾಹ ಯೋಗ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಶನಿವಾರ ಪ್ರಯಾಣಗಳಲ್ಲಿ ತೊಂದರೆಗಳು, ಅಕಾಲಿಕ ಭೋಜನ, ವಿರೋಧಗಳು, ಶತ್ರುಪೀಡೆ, ಜ್ಞಾತಿ ವಿರೋಧ, ಪತ್ನಿ ಪುತ್ರರಿಂದ ಮನಸ್ಸಿಗೆ ಅಸಮಾಧಾನಕರ ಉಂಟಾಗುವುದು. ಈಗ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಏಕಾಂಗಿತನದಿಂದ ಮನಸ್ಸಿಗೆ ಬೇಜಾರಾಗುವಂಥದ್ದು, ಅಸಹಕಾರ. ಹಿಂದೆ ಮಾಡಿದ್ದ ತಪ್ಪುಗಳನ್ನು ಪುನರಾವರ್ತನೆಯಾಗದಂತೆ ಎಚ್ಚರ ವಹಿಸಿದರೆ ಲೇಸು. ಮಂಗಳ ಬುಧವಾರಗಳಲ್ಲಿ ಖರ್ಚು ವೆಚ್ಚಗಳಲ್ಲಿ ಮಿತವ್ಯಯ ಸಾಧಿಸಲು ಪ್ರಯತ್ನಿಸಿರಿ. ನೂತನ ವಾಹನ ಕೊಳ್ಳುವುದನ್ನು ಸ್ವಲ್ಪ ದಿನಗಳ ಕಾಲ ಮುಂದೂಡುವುದು ಉತ್ತಮ. ಗಣ್ಯ ವ್ಯಕ್ತಿಗಳಿಂದ ನೆರವು ಸಿಗಲಿದೆ. ನಿಮ್ಮ ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವನ್ನು ಕಾಣಬಹುದು. ಮನಸ್ಸಿಗೆ ಉಲ್ಲಾಸ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ ಹಾಗೂ ಪ್ರೀತಿ ವಿಶ್ವಾಸದಿಂದ ಇರುವುದು. ಗುರು ಶುಕ್ರವಾರಗಳಲ್ಲಿ ಮನೆಯಲ್ಲಿ ಕಲಹಗಳುಂಟಾಗಬಹುದು. ದುಶ್ಚಟಗಳಿಗೆ ದೂರವಿರಿ. ಉನ್ನತಾಧಿಕಾರಿಗಳಿಂದ ಪ್ರಶಂಸೆ ಪಡೆಯದಿದ್ದರೂ ಕೋಪಕ್ಕೆ ಮಾತ್ರ ಕಾರಣವಾಗಬೇಡಿ. ಭಾಗ್ಯಹಾನಿ, ಅತಿಯಾದ ಭಯ, ನೆರೆಹೊರೆಯರಲ್ಲಿ ವಿರೋಧ, ರೋಗಪೀಡೆ, ಧನನಾಶ, ಸಂತಾಪಗಳು. ಶನಿವಾರ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ಆಸಕ್ತಿ ಹೆಚ್ಚುವುದು. ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಬಾಳ ಸಂಗಾತಿ
ಸಿಕ್ಕಿರುವುದರ ಬಗ್ಗೆ ಸಂತೋಷವಾಗುವುದು. ಪುತ್ರ ಸೌಖ್ಯ. ಇವರಿಗೆ ಪರಿಹಾರ ಸೂರ್ಯ ನಮಸ್ಕಾರ ಮಾಡುವುದು. ಈಗ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿ, ಧನಲಾಭವು, ಇಷ್ಟಸಿದ್ಧಿ, ನಿರಾಯಾಸವಾಗಿ ಧನಲಾಭ, ವಸ್ತ್ರಲಾಭ. ಮಂಗಳ ಬುಧವಾರಗಳಲ್ಲಿ ಹಣದ ಮುಗ್ಗಟ್ಟು ತೀವ್ರವಾಗುವುದು. ಹಿರಿಯರ ಬಳಿಯಲ್ಲಿ ಅನಾವಶ್ಯಕ ವಾದ ವಿವಾದವನ್ನು ಮಾಡಬೇಡಿ. ಕೆಲವೊಂದು ದುರಭ್ಯಾಸಗಳು ನಿಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತಿರುವುದು ಪ್ರತ್ಯಕ್ಷವಾಗಿ ಗೋಚರವಾಗುತ್ತದೆ. ಹೀನತ್ವ, ದುಷ್ಟರ ಜೊತೆಗೆ ಸಹವಾಸ, ಮನಸ್ತಾಪಗಳು, ಶಿರೋವ್ಯಾಧಿ, ಕೃಷಿ ವ್ಯಾಪಾರದಲ್ಲಿ ನಷ್ಟಗಳು. ಗುರು ಶುಕ್ರವಾರಗಳಲ್ಲಿ ನಿಮ್ಮ ಸ್ಪರ್ಧಾ ಮನೋಭಾವನೆಗಳು ತೀವ್ರಗೊಳ್ಳುವಿದೆ. ಕುಟುಂಬ ವರ್ಗದವರಲ್ಲಿ ಆರೋಗ್ಯ ಉತ್ತಮವಾಗಿರುವುದು. ವೃತ್ತಿಯಲ್ಲಿ ಏಳಿಗೆ, ಮಂಗಳಪ್ರದವು, ಐಶ್ವರ್ಯ ಲಾಭ, ಸಂತೋಷವು, ದೇಹ ಸೌಖ್ಯ, ಕೀರ್ತಿ ಲಾಭ. ಶನಿವಾರ ನಿಮ್ಮ ಯೋಜನೆಗಳಂತೆ ಕೆಲಸ ಸಾಗದಿರುವ ಕಾರಣ ಪರ್ಯಾಯ ವ್ಯವಸ್ಥೆ ಬಗ್ಗೆ ಯೋಚಿಸುವುದು ಉತ್ತಮ. ಮಾತಿನಲ್ಲಿ ಕಾಠಿಣ್ಯತೆ, ಮನೆಯಲ್ಲಿ ಕಲಹಗಳು, ತಾಯಿಯ ಜೊತೆ ವೈಮನಸ್ಸು, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ಇವರಿಗೆ ಪರಿಹಾರ ದುರ್ಗಾದೇವಿ ಪೂಜೆ ಮಾಡತಕ್ಕದ್ದು. ಈಗ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮಾತಿನ ಚತುರತೆಯಿಂದ ಎಲ್ಲ ಕೆಲಸಗಳು ಸರಾಗವಾಗಿ ನೆರವೇರಲಿವೆ. ಮನೆಯ ರಕ್ಷಣೆ ವಿಚಾರದಲ್ಲಿ ಎದುರಾದ ಸಮಸ್ಯೆಗಳು ಪರಿಹಾರ ಕಾಣಲಿವೆ. ಅನಿರೀಕ್ಷಿತವಾಗಿ ಶುಭ ಸಂದೇಶ ಕೇಳಿ ಬರಲಿದೆ. ಧನಲಾಭವು, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ಪ್ರಗತಿ. ಮಂಗಳ ಬುಧವಾರಗಳಲ್ಲಿ ಪದವೀಧರರಿಗೆ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಸ್ಥಳ ಲಭಿಸಲಿದೆ. ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಕಾಣಲಿದೆ. ಮಾಧ್ಯಮಗಳಲ್ಲಿ ಕೆಲಸ ಮಾಡುವ ಕಲಾವಿದರಿಗೆ ಒಳ್ಳೆಯ ಸಿಹಿ ಸುದ್ದಿ ಬರಲಿದೆ. ಸ್ನೇಹಪರ ಸ್ವಭಾವದಿಂದಾಗಿ ವೈಯಕ್ತಿಕ ಸ್ಥಾನಮಾನಗಳು ಲಭಿಸಲಿದೆ. ಆಚಾರ ವಿಚಾರಗಳನ್ನು ಪಾಲಿಸುವುದು. ಗುರು ಶುಕ್ರವಾರಗಳಲ್ಲಿ ಯಾವುದೇ ವಿಚಾರದಲ್ಲಿಯೂ ಆತುರದ ನಿರ್ಧಾರ ಒಳ್ಳೆಯದಲ್ಲ. ಮಂದಗತಿಯಲ್ಲಿ ಕೆಲಸ ಕಾರ್ಯಗಳು ನಡೆದು ಸಮಯದ ಕೊರತೆ ಎದುರಾಗಲಿದೆ. ಖರ್ಚು ವೆಚ್ಚಗಳಲ್ಲಿ ಮಿತವ್ಯಯ ಸಾಧಿಸಲು ಪ್ರಯತ್ನಿಸುವುದು ಉತ್ತಮ. ವ್ಯರ್ಥವಾದ ಅಲೆದಾಟ, ದೇಹ ಬಾಧೆ, ವೃತ್ತಿಯಲ್ಲಿ ಸ್ವಲ್ಪ ವಾದ ವಿವಾದಗಳು ನಡೆಯುವಂಥದ್ದು. ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ಶನಿವಾರ ವಿವಾಹ ಯೋಗ, ಪುಣ್ಯಕ್ಷೇತ್ರ ದರ್ಶನ, ಗೃಹಲಾಭ, ಸಂತಾನ ಯೋಗ, ಸಂಗಾತಿಯಿಂದ ಲಾಭ, ವಾಣಿಜ್ಯ ವ್ಯಾಪಾರದಿಂದ ಲಾಭ. ಇವರಿಗೆ ಪರಿಹಾರ ಗಂ ಗಣಪತಿಯೇ ನಮಃ, ಸಂ ಶನೇಶ್ವರಾಯ ನಮಃ ಅನ್ನುವ ಮಂತ್ರವನ್ನು 108 ಬಾರಿ ಜಪಿಸತಕ್ಕದ್ದು. ಈಗ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಮನಸ್ತಾಪಗಳು, ದೇಶಾಂತರವಾಸ, ತಾತ್ಕಾಲಿಕ ಹುದ್ದೆಯಲ್ಲಿ ಇರುವವರಿಗೆ ಬದಲಾವಣೆಯ ಸೂಚನೆ ಕಂಡುಬರಲಿದೆ. ದಾರಿದ್ರ್ಯತೆ, ಧನನಾಶ, ನೇತ್ರಬಾಧೆ, ಬಂಧುಗಳ ದೂಷಣೆಯು, ಅಧಿಕಾರಿಗಳಿಂದ ಕಿರಿಕಿರಿ, ಅನಾರೋಗ್ಯ ಬಾಧೆ ಉಂಟಾಗುವುದು, ವ್ಯಾಕುಲತೆ, ಬಲಹಾನಿ, ನಾನಾ ರೀತಿ ಪೀಡೆಗಳು. ಮಂಗಳ ಬುಧವಾರಗಳಲ್ಲಿ ಸ್ವಪ್ರಯತ್ನಗಳಿಂದ ಕೆಲಸವನ್ನು ಸಾಧಿಸಿಕೊಂಡ ಸಂತಸ ಇರಲಿದೆ. ಕೃಷಿ ವ್ಯಾಪಾರಗಳಿಂದ ಅಧಿಕ ಲಾಭ. ನಿಮ್ಮ ನೈಪುಣ್ಯವು ವೃದ್ಧಿಸುವ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಇರಲಿ. ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಹೊಸ ವ್ಯಾವಹಾರಿಕ ಸಂಬಂಧಗಳು ಸಿಗಲಿದೆ. ಗುರು ಶುಕ್ರವಾರಗಳಲ್ಲಿ ಕಾರ್ಯನಿರ್ವಹಿಸಲು ಪರಿಣಿತರಿಂದ ಸುಲಭ ಉಪಾಯವನ್ನು ಪಡೆದುಕೊಳ್ಳುವಿರಿ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡರೆ ಉತ್ತಮ. ಗೃಹಯೋಗ. ಶನಿವಾರ ಶತ್ರುಭಯ, ಸರ್ವ ಕಾರ್ಯಗಳಲ್ಲಿ ವಿಘ್ನಗಳು, ಅನ್ಯಸ್ಥಳ ಪ್ರವಾಸ, ವೃಥಾ ಸಂಚಾರ, ಸ್ತ್ರೀ ಸೌಖ್ಯವಿರದೆ ಹೋಗುವುದು, ಸ್ಥಾನಭ್ರಷ್ಟತ್ವ, ವಿಪತ್ತುಗಳು. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡುವುದು. ಈಗ ತುಲಾರಾಶಿ. ಈ ತುಲಾರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಪರದೇಶವಾಸ, ರೋಗಗಳಿಂದ ವೇದನೆ, ನೆರೆಹೊರೆಯರ ಜೊತೆಗೆ ದ್ವೇಷ, ಧನನಾಶ, ಶಾರೀರಿಕ ಪೀಡೆ, ಉಷ್ಣ ಪ್ರಕೋಪದಿಂದ ವ್ಯಾಧಿ. ಮಂಗಳ ಬುಧವಾರಗಳಲ್ಲಿ ದೈಹಿಕವಾಗಿ ಬಲಾಢ್ಯರಾಗಿರುವ ನಿಮಗೆ ಮಾನಸಿಕವಾಗಿ ಬಹಳ ದೊಡ್ಡ ಹೊಡೆತ ಬೀಳುವ ಸಂಭವವಿದೆ. ಅಲೆದಾಟ,
ದಾಂಪತ್ಯದಲ್ಲಿ ವಿರಸ, ನಿದ್ದೆ ಬಾರದಿರುವುದು, ಮಕ್ಕಳ ಜೊತೆಗೆ ವಿರೋಧ, ಅಕಾಲಿಕ ಭೋಜನ. ಗುರು ಶುಕ್ರವಾರಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗಲಿದೆ. ನಿಮ್ಮ ಸಾಧು ಸ್ವಭಾವ ಮತ್ತು ಪರೋಪಕಾರ ಶತ್ರುಗಳು ಕೂಡ ಮಿತ್ರರಾಗಿ ಬದಲಾಗುತ್ತಾರೆ. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಒಳ್ಳೆಯ ಅಭಿವೃದ್ಧಿ, ವಿವಾಹ ಯೋಗ, ಧನಧಾನ್ಯ ವೃದ್ಧಿ, ಬಂಧುಗಳಿಗೆ ಸಂತೋಷ ವೃದ್ಧಿ, ಸ್ತ್ರೀ ಸೌಖ್ಯ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿ, ತಮ್ಮ ತಂಗಿಯಂದಿರಿಂದ ಲಾಭ. ಶನಿವಾರ ಧನಲಾಭ, ಆಚಾರ ವಿಚಾರಗಳನ್ನು ಪಾಲಿಸುವುದು, ವೃತ್ತಿಯಲ್ಲಿ ಏಳಿಗೆ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯ ಅಭಿವೃದ್ಧಿ, ಪುಣ್ಯಕ್ಷೇತ್ರ ದರ್ಶನ. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಪೂಜೆ ಮಾಡತಕ್ಕದ್ದು. ಈಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಯಾವುದೇ ಸಂಶಯ ಬೇಡ. ಇಂದಿನ ಎಲ್ಲ ಘಟನೆಗಳು ಶುಭಕರವಾಗುತ್ತದೆ. ಕುಟುಂಬದಲ್ಲಿ ಸಂತೋಷ, ಸಂತಾನ ಯೋಗ, ವಸ್ತ್ರಲಾಭ, ಪ್ರಯತ್ನ ಕಾರ್ಯಾನುಕೂಲ, ಧೈರ್ಯವು, ಭೂಮಿಯಿಂದ ಲಾಭ. ಮಂಗಳ ಬುಧವಾರಗಳಲ್ಲಿ ಪಾಲುದಾರಿಕೆ ವಿಷಯದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳುವುದು ಸರಿ ಎನಿಸಲಿದೆ. ಚೋರ ಭಯ, ಅಗ್ನಿಭಯ, ಅಧಿಕಾರಿಗಳಿಂದ ಒತ್ತಡ, ದೇಹದ್ರಾಢ್ಯ ನಾಶ, ಕಾರ್ಯಹಾನಿ, ಮನಸ್ತಾಪಗಳು, ದಾಯಾದಿಗಳ ಜೊತೆ ಕಲಹಗಳು, ಮನಸ್ತಾಪಗಳು. ಗುರು ಶುಕ್ರವಾರಗಳಲ್ಲಿ ಮನೆಯ ವಿಷಯಗಳತ್ತ ಹೆಚ್ಚಿನ ಗಮನ ಕೊಡಿ. ಸಂದಿಗ್ಧ ಪರಿಸ್ಥಿತಿಯನ್ನು ಜಾಣ್ಮೆಯಿಂದ ನಿಭಾಯಿಸುವುದು ಒಳ್ಳೆಯದು. ಸ್ತ್ರೀ ಮೂಲಕ ಭಯ, ಪ್ರಯಾಣಗಳಲ್ಲಿ ವಿಘ್ನಗಳು, ತಾಯಿಯ ಜೊತೆ ವೈಮನಸ್ಸು, ನಿಷ್ಠೂರವಾದ ಮಾತುಗಳು, ಹೀನ ಸ್ತ್ರೀ ಜೊತೆಗೆ ಸಹವಾಸ, ತನ್ಮೂಲಕ ಪರಿತಪಿಸುವುದು. ಶನಿವಾರ ಸಂಗಾತಿಯಿಂದ ಲಾಭ, ವಾಣಿಜ್ಯ ವ್ಯಾಪಾರದಿಂದ ಲಾಭ, ಆರೋಗ್ಯವು, ಧನಲಾಭವು. ಇವರಿಗೆ ಪರಿಹಾರ ನವಗ್ರಹ ಪೂಜೆ ಮಾಡತಕ್ಕದ್ದು. ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಕುಟುಂಬದ ಗೌರವವನ್ನು ಕಾಪಾಡುವುದಕ್ಕಾಗಿ ನೀವು ಮಾಡುತ್ತಿರುವ ತ್ಯಾಗವು ಪ್ರಶಂಸನೀಯ. ಸಂಗಾತಿಯಿಂದ ಲಾಭ, ಶರೀರ ಪೋಷಣೆ ಮಾಡಿಕೊಳ್ಳುವಿಕೆ, ಅಭೀಷ್ಟ ಕಾರ್ಯ ಸಿದ್ಧಿಸುವುದು, ವಿವಾಹ ಯೋಗ, ಹಿರಿಯ ಸೋದರ ಸೋದರಿಯಿಂದ ಲಾಭ. ಮಂಗಳ ಬುಧವಾರಗಳಲ್ಲಿ ನೀವು ಕೆಲಸ ಮಾಡುತ್ತಿರುವ ಜಾಗದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳಲಿದೆ, ಕೂಡಲೇ ಬಗೆಹರಿಸಿಕೊಳ್ಳಿ. ಗೃಹ ನಿರ್ಮಾಣ ಕಾರ್ಯದ ಆಲೋಚನೆಗಳು ಕಾರ್ಯರೂಪಕ್ಕೆ ಬರಲಿದೆ. ಅಧಿಕಾರಿಗಳಿಂದ ಪ್ರಶಂಸೆಗಳು ಸಿಗುವಂಥದ್ದು, ವಿವಾಹ ಯೋಗ. ಗುರು ಶುಕ್ರವಾರಗಳಲ್ಲಿ ಅನಾರೋಗ್ಯದಿಂದ ಬಳಲಿದ್ದ ನೀವು ಇಂದಿನಿಂದ ಚೇತರಿಕೆ ಕಾಣುವಿರಿ. ಎಷ್ಟೇ ತಾಳ್ಮೆ ಹೊಂದಿದ್ದರೂ ಕಡಿಮೆ ಆಗಬಹುದು. ಅಪರಾಧ ವಿರುದ್ಧ ನಿಂದನೆಗಳು, ಕಲಹಗಳು, ನಿಮ್ಮದಲ್ಲದ ತಪ್ಪಿನಿಂದ ಧನವ್ಯಯವು, ವಾತಶೂಲ, ಮನಕ್ಲೇಶ, ಶಾರೀರಿಕ ಪೀಡೆ, ಮಾನಹಾನಿ, ಧೈರ್ಯಹಾನಿ. ಶನಿವಾರ ಮನೋವಿಚಾರವು, ವ್ಯಾಕುಲತೆ, ದೇಹಜಾಡ್ಯ, ಭೀತಿ, ಕೋಪತಾಪಗಳು, ಕಷ್ಟದ ಜೀವನ, ಸ್ತ್ರೀಜಾಡ್ಯ, ಸ್ವಸ್ಥಾನ ಹಾನಿ, ಸಹೋದರ ದ್ವೇಷ. ಇವರಿಗೆ ಪರಿಹಾರ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸತಕ್ಕದ್ದು. ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಸಾಧ್ಯವಾದಷ್ಟು ಶಾಂತಿ ಮಾರ್ಗದಿಂದ ನಿಮ್ಮ ಕೆಲಸವನ್ನು ಸಾಧಿಸಿರಿ. ಕುಟುಂಬ ಸದಸ್ಯರ ಅಭಿಪ್ರಾಯಗಳ ಬಗ್ಗೆ ಚಿಂತಿಸಿ ನಂತರ ಮಂಡನೆ ನೀಡಿ. ಸಹೋದರರ ಮಧ್ಯ ಭಿನ್ನಾಭಿಪ್ರಾಯ ಬೇರ್ಪಡುವುದು. ಮಾತಿನಲ್ಲಿ ಕಾಠಿಣ್ಯತೆಯಿಂದ ವ್ಯವಹಾರಗಳಲ್ಲಿ ಹಿನ್ನಡೆ ಆಗುವಂಥದ್ದು. ಮಂಗಳ ಬುಧವಾರಗಳಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥದ್ದು. ಮಂಗಳಪ್ರದವು, ಐಶ್ವರ್ಯ ಲಾಭ, ದೇಹ ಸೌಖ್ಯ, ಮನಸ್ಸಿಗೆ ಸೌಖ್ಯ, ತನ್ನ ಸ್ವಬುದ್ಧಿ ಮತ್ತು ಪ್ರಯತ್ನಗಳಿಂದಾಗಿ ಕಾರ್ಯ ಸಿದ್ಧಿಸುವುದು. ಅಧಿಕಾರಿಗಳಿಂದ ಪ್ರಶಂಸೆಗಳು ಸಿಗುವಂಥದ್ದು. ಗುರು ಶುಕ್ರವಾರಗಳಲ್ಲಿ ಧನಲಾಭ, ಕೀರ್ತಿಲಾಭ, ಸ್ವಸ್ಥಳ ಪ್ರಾಪ್ತಿ, ಒಳ್ಳೆಯ ಆರೋಗ್ಯವು, ನಿಮ್ಮ ಸಂಗಾತಿಯಿಂದ ಲಾಭ, ವಾಣಿಜ್ಯ ವ್ಯಾಪಾರದಿಂದ ಲಾಭ, ವಿವಾಹ ಯೋಗ, ಕುಟುಂಬದಲ್ಲಿ ಅಭಿವೃದ್ಧಿ, ಅಭೀಷ್ಟ ಕಾರ್ಯ ಸಿದ್ಧಿಸುವುದು, ಶರೀರ ಪೋಷಣೆ ಮಾಡಿಕೊಳ್ಳುವಿಕೆ. ಶನಿವಾರ ಬಂಧು ಮಿತ್ರರ ಜೊತೆಗೆ ಕಲಹಗಳು, ಕಳ್ಳರ ಭಯ, ಅಗ್ನಿಭಯ, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ಇವರಿಗೆ ಪರಿಹಾರ ದತ್ತಾತ್ರೇಯ ಪಾರಾಯಣ ಮಾಡತಕ್ಕದ್ದು. ಈಗ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಕಾರಣಗಳಿರದೆ ವಿರೋಧಗಳು ಉಂಟಾಗುವುದು, ವೈರತ್ವ ಉಂಟಾಗುವುದು, ಕಾರ್ಯನಾಶ,
ಬಂಧು ಬಳಗ ಜನ ದ್ವೇಷ, ಕುಟುಂಬದಲ್ಲಿ ಅಶಾಂತಿ ವಾತಾವರಣ, ದಾಂಪತ್ಯದಲ್ಲಿ ಕಲಹಗಳು, ದೇಹ ಪೀಡೆಯಿಂದ ಶರೀರ ಸೊರಗುವುದು. ಮಂಗಳ ಬುಧವಾರಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಗಮನ ಹರಿಸಬೇಕು. ಭಾರ್ಯ ಪುತ್ರರ ಜೊತೆಗೆ ವಿರೋಧ, ದೇಶ ಸಂಚಾರ, ರೋಗಬಾಧೆ, ಧನಹಾನಿ, ವ್ಯರ್ಥವಾದ ಅಲೆದಾಟ, ಕೈ ಕಾಲುಗಳಲ್ಲಿ ನೋವಿನ ಬಾಧೆ, ಗಂಡ ಹೆಂಡತಿ ನಡುವೆ ವಾಗ್ವಿವಾದಗಳು ಉಂಟಾಗಬಹುದು. ದ್ವೇಷವು ಗುರು ಶುಕ್ರವಾರಗಳಲ್ಲಿ ಸೋಲು ನಿಮ್ಮನ್ನು ಬಾಧಿಸುತ್ತಿದ್ದರೂ ಅಂಜದೆ ಮುನ್ನುಗ್ಗಿದರೆ ಮಾತ್ರ ಜಯದ ದಾರಿಯನ್ನು ಕಾಣುವಿರಿ. ಪ್ರಯತ್ನದಲ್ಲಿ ಕೊರತೆ ಬೇಡ. ವೃತ್ತಿರಂಗದಲ್ಲಿ ಹಿತೈಷಿಗಳು ಅಥವಾ ಅಕ್ಕಪಕ್ಕದವರು ಮಾಡುವ ಕೆಲಸಗಳಿಂದ ಲೆಕ್ಕಿಸದೆ ಮುನ್ನುಗ್ಗುವುದು ಒಳ್ಳೆಯದು. ವಿವಾಹ ಯೋಗ, ಸಂತಾನ ಯೋಗ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಶನಿವಾರ ಧನಲಾಭ, ಐಶ್ವರ್ಯ ಲಾಭ, ಬಂಧುಗಳ ಮೂಲ ಸೌಖ್ಯ, ಪುಣ್ಯಕ್ಷೇತ್ರ ದರ್ಶನ, ಸಂತಾನದಿಂದ ಅಭಿವೃದ್ಧಿ. ನೀವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ವಿನಿ ಕಾಣುವಿರಿ. ಇವರಿಗೆ ಪರಿಹಾರ ಸಂ ಶನೇಶ್ವರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸತಕ್ಕದ್ದು. ಈಗ ಮೀನರಾಶಿ. ಈ ಮೀನರಾಶಿಯವರಿಗೆ ಭಾನು ಸೋಮವಾರಗಳಲ್ಲಿ ಶೇರ್ ಮಾರ್ಕೆಟ್ ವ್ಯವಹಾರಗಳಲ್ಲಿ ಹೆಚ್ಚು ಹಣ ತೊಡಗಿಸಬಹುದು. ಕೊಳ್ಳುವಿಕೆ ವ್ಯವಹಾರಗಳು ಹೆಚ್ಚಲಿವೆ. ತಮ್ಮ ತಂಗಿಯಂದಿರಿಂದ ಲಾಭ, ತನ್ನ ಸ್ವಂತ ಬುದ್ಧಿಯ ಪ್ರಕಾರವಾಗಿ ನಡೆದುಕೊಳ್ಳುವುದು. ಮಂಗಳ ಬುಧವಾರಗಳಲ್ಲಿ ಬುದ್ಧಿ ಚಾಂಚಲ್ಯ, ದೇಶವನ್ನು ಬಿಟ್ಟು ಹೋಗುವುದು, ಜಗಳಗಳು, ತೇಜೋಹಾನಿ, ಪುತ್ರ ಪುತ್ರಿಕಾ ಭ್ರಾತೃ ಕ್ರೋಧವು, ನೇತ್ರಬಾಧೆ, ಧನನಾಶ, ಶತ್ರುಭಯ, ಅನ್ಯಸ್ಥಳ ಪ್ರವಾಸ. ಗುರು ಶುಕ್ರವಾರಗಳಲ್ಲಿ ಧನವ್ಯಯವು, ಗಂಡ ಹೆಂಡತಿ ಮಧ್ಯ ಕಲಹಗಳು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲದಿರುವುದು, ಬಂಧುಗಳ ಜೊತೆ ವಿರೋಧ, ಕೆಟ್ಟ ವಾರ್ತೆಗಳು ಕೇಳುವಂಥದ್ದು, ಅನಾರೋಗ್ಯ ಬಾಧೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬವಾಗುವುದು. ಶನಿವಾರ ವೃತ್ತಿಯಲ್ಲಿ ಏಳಿಗೆ, ಬಂಧುಗಳಿಂದ ಪ್ರಶಂಸೆಗಳು ದೊರೆಯುವುದು. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ. ಕುಟುಂಬದಲ್ಲಿ ಸುಧಾರಣೆ ಕಾಣಬಹುದು. ಇವರಿಗೆ ಪರಿಹಾರ ಆಂಜನೇಯ ಸ್ವಾಮಿಗೆ ತುಳಸಿ ಹಾರವನ್ನು ಸಮರ್ಪಣೆ ಮಾಡತಕ್ಕದ್ದು.